ನಿದ್ದೆಗೆ ಹೋಗ್ತಾ ಹೆಚ್ಚಾಗ್ತದ, ನಿದ್ದೆಯಿಂದ ಜಾಗೃತಿ ಬಂದಾಗ ಕಡಿಮೆ ಆಗ್ತದ, ಮತ್ತೆ ಸ್ವಪ್ನಕ್ಕೆ ಹೋದಾಗ ಮತ್ತಷ್ಟು ಹೆಚ್ಚಾಗ್ತದ. ಈ ರೀತಿ ಹೆಚ್ಚು ಕಡಿಮೆ ಆಗುವಂತ ಆನಂದಗಳೇ ಪ್ರಿಯ ಮೋದ ಪ್ರಮೋದ. ನಮ್ಗೆ ಅನುಭವಕ್ಕಾವಲ್ರಿ. ಜಾಗ್ರಾವಸ್ಥೆಯಲ್ಲಿ ಆನಂದ ಬೇರೆ, ಸ್ವಪ್ನದಲ್ಲಿ ಇರುವಂತ ಆನಂದ ದುಃಖಗಳೇ ಬೇರೆ, ನಿದ್ರೆಯಲ್ಲಿ ತೋರುವಂತ ಆನಂದವೇ ಬೇರೆ ಅಂತ ಅನಿಸ್ತದ. ಅದರಂತೆ ಆನಂದಮಯ ಕೋಶವು ಗಾಢವಾದ ನಿದ್ರೆಯಲ್ಲಿ ಪೂರ್ಣವಾಗಿ ತನ್ನ ಸ್ವರೂಪವನ್ನ ಪ್ರಕಟ ಮಾಡ್ತದ್ರಿ. ಅವಾಗ ನಮ್ಗನ್ಸ್ತದ ಪೂರ್ಣ ಆನಂದ. ನಾವು ಕನಸಿಲ್ಲದ ತನಿ ನಿದ್ರೆಯಲ್ಲಿದ್ದಾಗ ಅದಕ್ಕೆ ಆನಂದಮಯ ಕೋಶದಲ್ಲಿ ಇರುತ್ತೇವೆ. ಅವಾಗ ಎಲ್ಲಿರ್ತವಮ್ಮ ನಾವು? ಆನಂದಮಯ ಕೋಶದಲ್ಲಿ ಇರ್ತೀವಿ. ಸುಸುಪ್ತಿಯಲ್ಲಿ ನನಗೇನು ತಿಳಿಯಲಿಲ್ಲ ಎಂಬುದೇ ನಮಗೆ ತಿಳಿದಿರುವ ಅನುಭವ. ಆನಂದಮಯ ಕೋಶದಲ್ಲಿ ಇರ್ತೀವಿ ಅಂತ ಸತ್ಯ ಅದ. ಆದರೆ ಏನು ನೋಡಿದಿ, ಏನು ತಿಳಿದಿ ಅಂತ ಹೇಳಿದ್ರೆ ನಮಗೇನು ತಿಳಿದಿಲ್ಲ ಎಂಬುದೇ ಅನುಭವ. ಆದರೆ ಜಾಗ್ರದಲ್ಲಿ ಅನುಭವಕ್ಕೆ ಬರುವ ವಿಷಯಗಳು ಹಾಗೂ ಆಲೋಚನೆಗಳು ಒಂದು ನಿದ್ರಾವಸ್ಥೆಯಲ್ಲಿ ಇರುವುದಿಲ್ಲ. ಹೌದಿಲ್ಲಮ್ಮ? ಜಾಗ್ರದಲ್ಲಿ ಅನಂತ ಆಲೋಚನೆಗಳು ಬರ್ತಾವ, ಮತ್ತೆ ಅನಂತ ರೀತಿಯ ವಸ್ತುಗಳು ಅನುಭವಕ್ಕೆ ಬರ್ತಾವ. ಆದರೆ ನಿದ್ರಾವಸ್ಥೆಯಲ್ಲಿ ಯಾವ ಇಲ್ಲ. ಆದ್ದರಿಂದ ವಸ್ತುಗಳ ಅಭಾವದಂತ ಅರ್ಥ ಆಯ್ತು ಅಲ್ಲಿ. ನಿದ್ರಾವಸ್ಥೆಯಲ್ಲಿ ನಮ್ಮ ವಸ್ತುಗಳ ಅಭಾವ ಅದ, ವಸ್ತುಗಳೆಲ್ಲ ಅಷ್ಟೇ. ಮತ್ತು ಪೂರ್ಣ ಅಜ್ಞಾನ ಇವೆ ಈ ಕೋಶದ ಲಕ್ಷಣಗಳು. ವಸ್ತುಗಳಿಲ್ಲ, ನೀನು ಇಲ್ಲ ಅಲ್ಲಿ. ನಿದ್ರೆಯಲ್ಲಿ ನಾನಿದ್ದೀನಿ ಅಂತ ಕಲ್ಪನೆ ಯಾರಿಗೇನಾದನಮ್ಮ? ಸತ್ತ ಹೆಣಕ್ಕ ಕಲ್ಪನಾ ರಹಿತ ಹೇಗೆಯೋ ಹಾಗೆ ನಿತ್ಯ ಪ್ರಳಯವಾಗುವಂತ ದೇಹದ ಸರ್ವ ಕೋಶಗಳು ಕೂಡ ಇವಕ್ಕ ಎಚ್ಚರನೇ ಇಲ್ರಿ. ನಾವೇನಂತ ಗೊತ್ತೇ ಇಲ್ಲ ನೋಡ್ರಿ. ಆ ಕಾರಣ ಇವೇ ಆ ಕೋಶದ ಲಕ್ಷಣಗಳು. ಅಲ್ಲೇನಾದ್ರಿ ಅಂದ್ರೆ ವಸ್ತುಗಳು ಅಭಾವ ಇಲ್ಲ. ಯಾವಿಲ್ರಿ ಅಂದ್ರೆ ದೇಹ ಮೊದಲುಗೊಂಡು, ಇದನ್ನ ವಿಚಾರ ಮಾಡಿ. ದೇಹ ಮೊದಲುಗೊಂಡು ಇಂದ್ರಿಯಾದಿಗಳು ಸಹಿತವಾಗಿ, ಪ್ರಾಣಾದಿಗಳು ಸಹಿತವಾಗಿ, ಮನ ಬುದ್ಧಿ ಚಿತ್ತ ಅಹಂಕಾರ ಸಹಿತವಾಗಿ ಅಲ್ಲಿ ಅಭಾವ. ಅಭಾವ ಅಂದ್ರೆ ಮೊನ್ನೆ ಹೇಳಿದೆ ನಮ್ಮ, ಗೋಡೆ ಮರೆಯಲ್ಲಿ ಕಳ್ಳರಿದ್ದಂತೆ. ಕಳ್ಳರು ಪೂರ್ತಿ ಹೋಗ್ಯಾರಂತಲ್ಲ, ಕಳ್ಳರು ಗೋಡೆ ಮರೆಯಲ್ಲಿ ಅಡಗಿಕೊಂಡಿದ್ದಾರೆ ಅಂದಾಗ ಅವ್ರು ಪೂರ್ತಿ ನಿರ್ಮೂಲನ ಆಗಿಲ್ಲ ಅಂತ ಅರ್ಥ. ಅದಕ್ಕೆ ಮನಬುದ್ಧಿ ಚಿತ್ತ ಅಹಂಕಾರ ಇವೆಲ್ಲವೂ ಕೂಡ ನಿದ್ರೆಯ ಅವಸ್ಥೆಯ ಮರೆಯಲ್ಲಿದ್ದಾವೆ ಇವು. ಜಾಗ್ರಾವಸ್ಥೆ ಬಂದಾಗ ಮತ್ತೆ ಮುತ್ತಿಗೆ ಹಾಕ್ತಾರ ನೋಡ್ರಿ. ಈ ರೀತಿ ಗಾಢ ನಿದ್ರೆಯಲ್ಲಿ ಆನಂದಮಯ ಕೋಶದ ಪ್ರಭಾವವು ಸಂಪೂರ್ಣವಾಗಿ ವ್ಯಕ್ತವಾಗಿರುತ್ತದೆ. ಕನಸು ಮತ್ತು ಎಚ್ಚರದ ಅವಸ್ಥೆಗಳಲ್ಲಿ ಪ್ರಿಯ ವಸ್ತುಗಳ ಸಂಪರ್ಕದಿಂದ ಆನಂದಮಯ ಕೋಶವು ಅಲ್ಪ ಸ್ವಲ್ಪ ಮಾತ್ರ ತೋರುತ್ತದೆ. ನಿದ್ರೆಗೆ ತೋರಿದಷ್ಟು ಆನಂದ ಪ್ರಿಯ ವಸ್ತುಗಳು ಪಡೆದಾಗ ತೋರ್ತಾವ್ರಿ. ಆದ್ರೆ ನಿದ್ರೆಯಲ್ಲಿ ಆದಷ್ಟು ಆನಂದ ಇವುಗಳಲ್ಲಿ ತೋರೋದಿಲ್ಲ.
ಅಲ್ಪ ಸ್ವಲ್ಪ ಆಗ್ತಾವ. ಹ್ಮ್ ಈ ರೀತಿಯಾಗಿ ಹ್ಮ್ ದೇಹ, ಮನಸ್ಸು, ಬುದ್ಧಿಗಳ ಮಟ್ಟದಲ್ಲಿ ಹೇಳುವುದಾದರೆ ಹ್ಮ್ ನಮ್ಮ ಆಂತರಿಕ ವಾಸನೆಗಳಿಗೆ ಅನುಕೂಲವಾದ ವಾತಾವರಣವಿದ್ದಾಗ ಹ್ಮ್ ನಮ್ಮ ಮನಸ್ಸಿನ ಹೊಯ್ದಾಟಗಳು ಹ್ಮ್ ತಾತ್ಕಾಲಿಕವಾಗಿ ನಾಶವಾಗಿರುವವು. ಹ್ಮ್ ಅಂದ್ರೆ ತಾತ್ಕಾಲಿಕವಾಗಿ ಕಳ್ಳರು ಮರೆಯಾಗ್ಯಾರ ಅಂತ ಅರ್ಥ. ಹ್ಮ್ ಶಾಶ್ವತವಾಗಿ ಕಳ್ಳರು ಇಲ್ಲ ಅಂತಲ್ಲ. ಹ್ಮ್ ಈ ರೀತಿ ಹ್ಮ್ ಆ ಸಮಯಗಳಲ್ಲಿ ನಮಗೆ ಆನಂದದ ಕ್ಷಣಿಕ ಅನುಭವವು ಹ್ಮ್ ನಮ್ಮ ಮನಸ್ಸಿನಲ್ಲಿ ಹೊಳೆದು ಹ್ಮ್ ಬುದ್ಧಿಯಲ್ಲಿ ತೋರಿ ಹ್ಮ್ ಮತ್ತೆ ಮರೆಯಾಗುವುದು. ಹ್ಮ್ ಮತ್ತೆ ಹೋಗ್ತಾನೆ ನೋಡ್ರಿ. ಏನ್ರಿ, ಒಂದು ಕಾಲದಲ್ಲಿ ಎಷ್ಟು ಆನಂದವಾಗಿದ್ವಿ ನಾವು, ಒಂದು ಕಾಲದಲ್ಲಿ ಎಷ್ಟು ಸಂತೋಷವಾಗಿದ್ವಿ ನಾವು. ಈ ಸಮಯದಲ್ಲಿ ನೋಡಿದ್ರೆ ದಿಗ್ಭ್ರಮೆ ಆಗಿದೆ, ಇಷ್ಟು ದುಃಖ ಆಗಿದೆ ಅಂತ ಹೇಳ್ತೀವಲ್ರಿ ನಾವು. ಅಂದ್ರೆ ಏನ್ ಅರ್ಥ ಆಯ್ತ್ರಿ ಅಂದ್ರೆ ಅವು ತೋರಿ ಮತ್ತೆ ಮರೆಯಾಗುವವು, ಮರೆಯಾದಂತವು ಮತ್ತೆ ತೋರುವವು. ಇದೇ ಆನಂದಮಯ ಕೋಶದ ಕಿಂಚಿತ್ ಅಭಿವ್ಯಕ್ತತೆ ಇದರಲ್ಲಿ ತೋರುತ್ತವೆ. ಇಂತಹ ಸಮಯಗಳಲ್ಲಿ ಉಂಟಾಗುವ ಆನಂದವು ಆಯಾ ವಸ್ತುಗಳನ್ನ, ವಿಷಯಗಳನ್ನ, ನಮ್ಮ ಸುತ್ತಮುತ್ತಲ ಸನ್ನಿವೇಶಗಳನ್ನ ಆಶ್ರಯ ಮಾಡಿಕೊಂಡೇ ತೋರ್ತಾವು. ಇವು ಪ್ರತಿಯೊಂದಕ್ಕೂ ಇವೆಲ್ಲ ಮೂರು ಬೇಕೇ ಬೇಕು. ಏನಮ್ಮ, ಆಯಾ ಸಮಯ, ಆಯಾ ವಿಷಯ, ಆಯಾ ಸನ್ನಿವೇಶ. ಸಾಮಾನ್ಯವಾಗಿ ನಮಗೆ ಎರಡರ ಅನುಭವ ಗೊತ್ತು. ಮದುವೆಯ ಸನ್ನಿವೇಶ ಮತ್ತೆ ಅಲ್ಲಿಯ ವಸ್ತುಗಳ ವಿಶೇಷತೆ, ಮತ್ತೆ ಅಲ್ಲಿ ಉತ್ಪತ್ತಿಯಾಗುವ ಹುಟ್ಟುವಂತ ಪರಸ್ಪರರ ಭೇಟಿಯಿಂದ ಆಗುವಂತ ಆನಂದ. ಇವು ಎಲ್ಲಾ ಸನ್ನಿವೇಶದಾಗ ಆಗ್ತಾವ. ಮದುವೆಯ ಸನ್ನಿವೇಶದಲ್ಲಿ ಆನಂದ ಆಯ್ತು, ಅದೊಂದು ಸನ್ನಿವೇಶ ಅಂತ. ಅದಂತೆ ಕೆಲವು ಸಲ ದುಃಖ ಆಗ್ತಾವ್ರಿ. ಸ್ಮಶಾನಕ್ಕೆ ಹೋದಾಗ ಆಯಾ ಜಾಗ ಅಥವಾ ಯಾರಾದ್ರೂ ಸತ್ತವರ ಮನೆಗೆ ಹೋದಾಗ ಆಯಾ ಸನ್ನಿವೇಶ, ಆಯಾ ವಸ್ತು, ಅವುಗಳಿಂದ ಆಗುವಂತ ದುಃಖ. ಇವೇನಮ್ಮ ಪ್ರತಿಯೊಂದಕ್ಕೂ ಕೂಡ ಸನ್ನಿವೇಶ, ಸಂದರ್ಭ ಮತ್ತು ವಸ್ತು ಬೇಕಂತ ಆಯ್ತು. ಇದೇ ರೀತಿ ಆನಂದ ಉಂಟಾಗಬೇಕಾದರೂ ಕೂಡ ವಿಷಯ, ವಸ್ತು, ಸನ್ನಿವೇಶಗಳಿಂದ ಆನಂದ ಆಗ್ತದೆ ವಿನ ಇದು ನಿರ್ವಿಷಯವಾದ ಆನಂದ ಅಲ್ಲ. ಈ ವಿಷಯಾನಂದ ಸುಖದ ಪ್ರಮಾಣವು ಪೂರ್ಣವಾದ ಆನಂದ ಸಾಗರಕ್ಕೆ, ನಮ್ದೇನ ನಮ್ಮ ಆನಂದ ಸಾಗರ ಅಂತ ಅಂದ್ರೆ ಸಾಗರಕ್ಕೆ ಆಳ, ಅಳತೆ ಹೇಗೆ ಇಲ್ಲವೋ ಅದರಲ್ಲಿ ನಮ್ಮಲ್ಲಿ ತೋರುವಂತ ಆನಂದಕ್ಕೆ ಅಳತೆ ಇಲ್ಲಂದ್ರ ಅವ್ರು. ಅಂದ್ರೆ ಇಷ್ಟೇ ಅಂತ ಲೆಕ್ಕ ಮಾಡಿ ಹೇಳಲಿಕ್ಕೆ ಬರಲಾದಷ್ಟು ಆನಂದಕ್ಕ ಈ ವಿಷಯಾನಂದದ ಸುಖ ಒಂದು ಬಿಂದುವಿನಷ್ಟು ಮಾತ್ರ ಅಂದ್ರ ಅವ್ರು. ಆನಂದ ಸಾಗರ ಅಲ್ರಿ, ಅದರ ಒಂದು ಬಿಂದು ಅಂದ್ರೆ ಒಂದು ಹನಿ ನೀರಿಗೆ ಸಮ ಅಲ್ಲ ಅಂದ್ರ ಅವ್ರು. ಅದಕ್ಕಾಗಿ ನಿನ್ನ ಆನಂದ ಈ ಯಾವ
ಆನಂದಕ್ಕೂ ಆನಂದಮಯ ಕೋಶದಲ್ಲಿ ತೋರುವ ಆನಂದಕ್ಕೂ ಸರಿಸಾಟಿಯೇ ಅಂದ್ರೆ ಸಾಟಿಯೇ ಇಲ್ಲ ಮತ್ತು ಸಾಧ್ಯವೇ ಇಲ್ಲ ಅಂತಕ್ಕಂತ ಮಾತನ್ನು ಇಲ್ಲಿ ಹೇಳ್ತಾ ಬಂದ್ರಮ್ಮ. ಮತ್ತು 209ನೇ ಶ್ಲೋಕ ನಾಳೆ ದಿನ ವಿಚಾರ ಮಾಡೋಣ ಅಂತಕ್ಕಂತ ಮಾತನ್ನು ಹೇಳಿ ಇಲ್ಲಿಗೆ ಮಂಗಲವನ್ನು ಹೇಳೋಣಮ್ಮ. ಮತ್ತೆ ಇದೇ ಆನಂದಮಯ ಕೋಶ ಆತ್ಮನಾದ ನೀನೇಕ ಆಗಲಾರಿ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ವಿವರವಾಗಿ ಹೇಳಿ ಇದನ್ನು ಕೂಡ ಅನಿತ್ಯವೆಂದು ವಿಚಾರವನ್ನು ಮಾಡಿದ್ದಾರೆ ಆದಿಗುರು ಶಂಕರರು. ಇಲ್ಲಿಗೆ ನಾಳೆ ಮತ್ತೆ ಪ್ರಾರಂಭ ಮಾಡೋಣ. ನೀವೆಲ್ಲ ಆರಾಮಿದ್ರಲ್ಲಮ್ಮ?